ಆಯ್ತು ಆದ್ರೆ ರೆಡಿ ಮಾಡಿದ್ರೆ ಕರ್ಸಿ ಸರ್, ಸಮಸ್ಯೆ ಇಲ್ಲ, ನಾವು ರೆಡಿ ಆಯ್ತು ಸರ್. ಇರ್ಲಿ ಬ್ರೇಕಿಂಗ್ ನ್ಯೂಸ್. ಬೊಮ್ಮನಹಳ್ಳಿಯ ಮಂಗಮ್ಮನ ಪಳ್ಳದಲ್ಲಿ ಬೀಳಲಿದೆಯಾ 5 ಅಂತಸ್ತಿನ ಮನೆ. ಜಿಬಿಎ ಆದೇಶ ಮೀರಿ ನಿರ್ಮಿಸಲಾಯ್ತ 5 ಅಂತಸ್ತಿನ ಮನೆ. ಮನೆ ಬೀಳಲು ಕಾರಣವಾಯ್ತ ತೌಸಿಫ್ ಹಾಕಿದ ಅಡಿಪಾಯ. ಮಂಗಮ್ಮನ ಪಳ್ಳ್ಯದಲ್ಲಿ ಜಿಬಿಎ ಅನುಮತಿ ಇಲ್ಲದೆ ನಿರ್ಮಾಣವಾಗುತ್ತಿರುವ 8 ಅಂತಸ್ತಿನ ಮನೆಗಳು. ನೋಡಿಯೂ ನೋಡಿಲ್ಲದ ಹಾಗೆ ನಿದ್ದೆಗೆ ಜಾರಿರೋ ಬೊಮ್ಮನಹಳ್ಳಿ ಜಿಬಿಎ. ವೇರ್ ಆರ್ ಯು ಮಿಸ್ಟರ್ ಬೊಮ್ಮನಹಳ್ಳಿ ಜಿಬಿಎ? ವರದಿ ಮಾಡಲು ಹೋದ ಸ್ವರಾಜ್ ಎಕ್ಸ್ಪ್ರೆಸ್ ವಾಹಿನಿಯ ತಂಡದ ಮೇಲೆ ಹಲ್ಲೆಗೆ ಮುಂದಾದ ಮಂಗಮ್ಮನ ಪಾಳ್ಯದ ತೌಸಿಫ್ ಮತ್ತು ಸೈಫ್. ಪ್ರಿಯ ವೀಕ್ಷಕರೇ, ಬೊಮ್ಮನಹಳ್ಳಿಯ ಜಿಬಿಎ ವ್ಯಾಪ್ತಿಯಲ್ಲಿ ಬರುವ ಮಂಗಮ್ಮನ ಪಾಳ್ಯದಲ್ಲಿ ಜಿಬಿಎ ಆದೇಶಗಳನ್ನು ಮೀರಿ ನಿರ್ಮಾಣವಾಗುತ್ತಿರುವ 8 ಅಂತಸ್ತಿನ ಕಟ್ಟಡಗಳು. ಜಿಬಿಎ ಆದೇಶ ಮೀರಿ ನಿರ್ಮಿಸಿದ ಕಟ್ಟಡಗಳಿಗೆ ಸಕಲ ಸೌಕರ್ಯಗಳನ್ನು ಕಲ್ಪಿಸಿ ನೆಂಟರಂತೆ ನಟಿಸುತ್ತಿರುವ ಜಿಬಿಎ ಅಧಿಕಾರಿಗಳು. ಮಂಗಮ್ಮನ ಪಾಳ್ಯದಲ್ಲಿ ತೌಸಿಫ್ ಹಾಕಿದ ಅಡಿಪಾಯಕ್ಕೆ 5 ಅಂತಸ್ತಿನ ಮನೆಯ ಪಿಲ್ಲರ್ ಬಿರುಕು ಬಿಟ್ಟಿದ್ದು, ಪಿಲ್ಲರ್ ಬಿರುಕು ಬಿಟ್ಟ ಕಾರಣಕ್ಕೆ 5 ಅಂತಸ್ತಿನ ಮನೆ ಕುಸಿದು ಬೀಳಲಿದ್ದು, ಕುಸಿಯಲಿರುವ ಮನೆಗೆ ತೌಸಿಫ್ ಕಟ್ಟಿಗೆಗಳನ್ನು ಇಟ್ಟು ಮನೆ ಕುಸಿಯದಂತೆ ಹರಸಾಹಸ ಪಟ್ಟರೂ 5 ಅಂತಸ್ತಿನ ಮನೆ ಕಟ್ಟಿಗೆಯಿಂದ ನಿಲ್ಲಿಸಲಾಗುತ್ತದೆಯೇ? ಅಮಾಯಕ ಕೂಲಿ ಕಾರ್ಮಿಕರನ್ನು ಬಳಸಿ ಅವರ ಪ್ರಾಣವನ್ನು ಲೆಕ್ಕಿಸದೆ ಅವರಿಂದ ಕೆಲಸ ಮಾಡಿಸಿದ ತೌಸಿಫ್ಗೆ ಮಾನವೀಯತೆಯೇ ಇಲ್ಲ. ಒಂದು ವೇಳೆ ಕೂಲಿ ಕಾರ್ಮಿಕರ ಪ್ರಾಣಕ್ಕೆ ಅಪಾಯ ಉಂಟಾದರೆ ಅವರೇ ಆಧಾರ ಸ್ತಂಭವಾದ ಕೂಲಿ ಕಾರ್ಮಿಕರ ಸಂಸಾರಗಳಿಗೆ ಯಾರು ದಿಕ್ಕು? ವಿಷಯ ತಿಳಿದು ವರದಿ ಮಾಡಲು ಮುಂದಾದ ಸ್ವರಾಜ್ ಎಕ್ಸ್ಪ್ರೆಸ್ ವಾಹಿನಿಯ ತಂಡದವರಿಗೆ ತೌಸಿಫ್ ರವರು ಸೈಫ್ ಮತ್ತು ಅವರ ಚೇಲಾಗಳನ್ನು ಕರೆಸಿ ಹಲ್ಲೆಗೆ ಮುಂದಾದರು. ಅಷ್ಟೊತ್ತಿಗಾಗಲೇ ಸ್ವರಾಜ್ ಎಕ್ಸ್ಪ್ರೆಸ್ ತಂಡ ಫೋನ್ ಮಾಡಿದ್ದ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಬಂದರು. ಸ್ವರಾಜ್ ಎಕ್ಸ್ಪ್ರೆಸ್ ವಾಹಿನಿ ತಂಡ ಪ್ರಾಣಾಪಾಯದಿಂದ ಬಚಾವಾಯಿತು. ರೌಡಿಜ ಮಾಡ್ತೀವಿ ಸರ್, ಏನೋ ಹೊಡಿಸ್ತೀರಾ ಸರ್? ಹುಡುಗರು ಯಾರು ಕರ್ಸ್ಬಿಟ್ಟು ನೀವು ಅದೇ ತರ ಮಾತಾಡಿ ಏನ್ ಮಾಡ್ತೀರಾ? ನೀವು ವಿಡಿಯೋ ಮಾಡಿ ಏನ್ ಮಾಡ್ತೀರಾ? ಅವ್ರಿಗೆ ಕರ್ಸ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಏನ್ ಅರ್ಥ ಹೇಳಿ? ಮಾಡ್ತೀವಿ ಸರ್, ಯಾರೋ ಹುಡುಗರು ಇದ್ರೆ ಕರ್ಸಿ ಸರ್, ಆಯ್ತು ಕರ್ಸಿ ಸರ್, ಆಯ್ತು ಅಲ್ಲ ಕರ್ಸಿ ನೀವು ಆಯ್ತು ಆದ್ರೆ ರೌಡಿಜ ಮಾಡಿದ್ರೆ ಕರ್ಸಿ ಸರ್, ಸಮಸ್ಯೆ ಇಲ್ಲ, ನಾವು ರೆಡಿ ಆಯ್ತು ಸರ್. ಇರ್ಲಿ ಸರ್, ಅವರೆಲ್ಲ ಏನ್ ಮಾಡ್ಬಿಡಿ ಅಂತ ಹೇಳ್ತಾರ ಸರ್. ಅವ್ರ ಹೆಸರೇನು ಹೇಳಿದ್ರಿ? ಹೇಳಿ, ಹೆಸರು ಹೇಳಿ ಅವ್ರದ್ದು, ಯಾರಿದ್ರೆ ಪರವಾಗಿಲ್ಲ ಹೇಳಿ. ಇವತ್ತು ನಾವು ಬೊಮ್ಮನಹಳ್ಳಿ ಕಡೆ ಮಂಗಂಪಾಳ್ಯ ಹೊರಗಡೆ ಇದೀವಿ. ವಿಚಾರ ಏನು ಅಂದ್ರೆ, ಇಲ್ಲಿ ಒಂದು ಏನೋ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಫೌಂಡೇಶನ್ ತೆಗ್ದಿರ. ಹತ್ರ ಬನ್ನಿ, ಹಂಗೆ ಫೌಂಡೇಶನ್ ತೆಗ್ದಿದ್ದಾರೆ. ಫೌಂಡೇಶನ್ ಯಾವ ರೀತಿ ತೆಗ್ದಿದ್ದಾರೆ ಅಂದ್ರೆ, ಪಕ್ಕದ ಮನೆ ಏನೋ ಪಿಲ್ಲರ್ ಕ್ರಾಕ್ ಬಂದ್ಬಿಟ್ಟಿದೆ. ಅಲ್ಲಿ ನೋಡಿ, ಸ್ವಲ್ಪ ಜೂಮ್ ಮಾಡಿ ತೋರಿಸಿ. ಅಲ್ಲಿ ಆ ಬಿಲ್ಡಿಂಗ್ ನ ಸುಮಾರು 4 ಫ್ಲೋರ್, ಸುಮಾರು ಒಂದು 4 ಫ್ಲೋರ್ ನ ಒಂದು ಬಿಲ್ಡಿಂಗ್ ಕಟ್ಟಡದ ಒಂದು ಏನೋ ಫೌಂಡೇಶನ್ ಪಿಲ್ಲರ್ ಕ್ರಾಕ್ ಬಂದ್ಬಿಟ್ಟಿದೆ. ಕೆಲ್ಸಗಾರರು ಕೆಲಸ ಮಾಡ್ತಾ ಇದ್ದಾರೆ. ಈ ಏನೋ ಈ ಬಿಲ್ಡಿಂಗ್ ಬೀಳೋ ಸಾಧ್ಯತೆ ಜಾಸ್ತಿ ಇದೆ. ಆದ್ರೂ ಕೆಲ್ಸಗಾರ ಸಮೇತನು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಆ ಕಡೆ ಹಿಂದ್ಗಡೆನು ಸಮೇತನು ಬಿಲ್ಡಿಂಗ್ ಇದೆ, ಪಕ್ಕದಲ್ಲಿ ಈ ಕಡೆ ಬಿಲ್ಡಿಂಗ್ ಇದೆ, ಆ ಕಡೆ ಶೀಟ್ ಮನೆಗಳಿದೆ. ಸುಮಾರು ಒಂದು 4 ಫ್ಲೋರ್ ಅಂದ್ರೆ ಕಡಿಮೆ ಅಂದ್ರೂ ಒಂದು 8-10 ಮನೆಗಳಾದ್ರೂ ಇರುತ್ತೆ, 8-10 ಕುಟುಂಬಗಳಾದ್ರೂ ಈ ಬಿಲ್ಡಿಂಗ್ ಗಳು ಇರುತ್ತೆ. ಮತ್ತೆ ಈ ಕೂಲಿ ಕಾರ್ಮಿಕರು ಆ ಕ್ರಾಕ್ ಬಂದು ಅದರಲ್ಲೇ ಕೆಲಸ ಮಾಡಿಸ್ತಾ ಇದಾರೆ. ಈ ಒಂದು ಜಾಗದ ಓನರ್ಗಳು ಏನೇ ಪ್ರಾಣಹಾನಿ ಆದ್ರೂ ಸಮೇತನು ಈ ಮನೆಯಲ್ಲಿ, ಈ ಬಿಲ್ಡಿಂಗ್ ಅಲ್ಲಿ ಇರ್ತಕ್ಕಂತ ಏನೋ ಕುಟುಂಬಸ್ಥರಿಗೆ ಏನೋ ಪ್ರಾಣಹಾನಿ ಆದ್ರೂ ಈ ಕಟ್ಟಡದ ಏನೋ ಮಾಲೀಕರು ಏನೋ ಓನರ್ ಇದ್ದಾರೆ, ಅವರೇ ಸಂಪೂರ್ಣ ಜವಾಬ್ದಾರಿ ಆಗಿರ್ತಾರೆ. ಒಂದು ಎರಡನೇದ್ ಬಂದ್ಬಿಟ್ಟು, ಇಲ್ಲೇನೋ ಇದು ಫೌಂಡೇಶನ್ ತೆಗೆದ ಕ್ರಾಕ್ ಬಂದ ಬಿಲ್ಡಿಂಗ್ ಬೀಳೋ ಸಾಧ್ಯತೆ ಇದ್ರೂ ಕೂಡ ಕೆಲಸ ಮಾಡಿಸ್ತಾ ಇದಾರೆ. ಈ ಜಾಗದ ಓನರ್, ಏನ್ ಓನರ್ ಹೆಸರು? ಇಲ್ಲೇನೇ ಆದ್ರೆ ಇಲ್ಲಿ ಬನ್ನಿ, ಸ್ವಲ್ಪ ಕೆಲಸ ಮಾಡೋದ್ ತೋರ್ಸ್ ಬನ್ನಿ. ಕೆಲ್ಸಗಾರರು ಯಾವರಪ್ಪ ನಿಮ್ದೆಲ್ಲ? ಎಲ್ಲಿ? ಒಂದ್ ವೇಳೆ ಬಿದೋಗ್ಬಿಟ್ರೆ ನಿನ್ ಹೆಂಡತಿ ಮಕ್ಳು ಇದಾರ? ಅವ್ರನ್ನ ಸ್ವಲ್ಪ ತೋರಿಸಿ, ಹತ್ರ ಬನ್ನಿ. ನಿಮ್ ಹೆಂಡತಿ ಮಕ್ಳು ಇದಾರ? ಇದಾರ? ಏನೋ ಹೆಚ್ಚು ಕಡಿಮೆ ಆದ್ರೆ ನಿನ್ ಕುಟುಂಬ ಯಾರು ಸರಕ್ತಾರೆ? ನಿನ್ ಸಂಸಾರನ ಯಾರು ನೋಡ್ಕೊಳ್ತಾರೆ? ನಿನ್ ಸಂಸಾರ ಬೀದಿಗೆ ಬರಲ್ವಾ ಏನ್ರಿ ಯಜಮಾನ್ರೆ? ಹಿಂದಿನ ಕನ್ನಡನಾ? ಹಿಂದಿನ ಕನ್ನಡ ಯಜಮಾನ್ರೆ? ಇಲ್ಲಿ ಬನ್ನಿ ಬನ್ನಿ, ಪರ ಸಂಸಾರ ಇದೆಯಾ ನಿಮ್ಗೆ? ಹೆಂಡತಿ ಮಕ್ಳು ಇದಾರ ತಾನೆ? ಇಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ನಿಮ್ಗೆ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರಿ ನಿಮ್ ಸಂಸಾರ ಬೀದಿಗೆ ಬರಲ್ವಾ? ಬರ್ತಾನೆ. ಮತ್ತೆ ಹೆಂಗ್ ಮಾಡ್ತಾ ಇದಾರೆ ಕೆಲಸ ಗೊತ್ತಲ್ವಾ ನಿಮ್ಗೆ? ಅಲ್ಲಲ್ಲ, ಈಗ ಬಿಲ್ಡಿಂಗ್ ಬಿದ್ದೋಗ್ಬಿಟ್ರೆ ದೇವ್ರ ಏನ್ ಮಾಡ್ತಾರೆ? ನಿಮ್ಗೆ ಗೊತ್ತಿದ್ರು ನೀವೇ ತಾನೇ ಕೆಲಸ ಮಾಡ್ತಾರ? ಇಲ್ಲಿ ಗೊತ್ತಿದ್ದು ನೀವೇ ತಾನೇ ಕೆಲಸ ಮಾಡ್ತಾರ? ದೇವ್ರ ಏನ್ ಮಾಡ್ತಾನೆ?
निम संसार यार साक्ತಾರೆ क्या नाम आपका? मेरा नाम राजकुमार गोस्वामी। राजकुमार गोस्वामी। फैमिली है क्या आपका? इधर इधर देखो, सभी है, फैमिली है। फैमिली है। अब इधर अगर से इधर कुछ आपको गड़बड़ हो गया तो रिक्स है। हाँ, क्या आपका फैमिली क्या होता, रोड पर आता नहीं क्या? जरूर। हाँ हाँ, क्यों आप जान को भी क्यों काम कर रहे हैं इधर? नहीं करने बोला। कितना पेमेंट ज्यादा दे तुम बोला क्या? नहीं ऐसा नहीं है। कितना दे रहा पेमेंट? कितना दे रहा? जल्दी जल्दी उसको कितना दे रहा पेमेंट एक दिन में? मेरा 1200 1200 ರೂಪಾಯಿ ನೋಡಿ। 1200 ರೂಪಾಯಿಗೆ ಕೂಲಿ ಕಾರ್ಮಿಕರು ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಈ ಜಾಗದ ಮಾಲೀಕರು ಈ ಒಂದು ಕೆಲಸ ಮಾಡಿಸಬಾರ್ದು. ಈಗ ಸಂಸಾರಕ್ಕೆ ಏನಾದ್ರು ಅವ್ರಿಗೆ ಏನು ಹೆಚ್ಚು ಕಡಿಮೆ ಆದ್ರೆ ಸಂಪೂರ್ಣ ಜವಾಬ್ದಾರರು ಈ ಜಾಗದ ಏನು ಪಾಯ ಹಾಕಿಸ್ತಾ ಇದಾರೆ ಈ ಜಾಗದ ಮಾಲೀಕರೇ ಆಗಿರ್ತಾರೆ. ಹೌದೌದು, ಯಾರು ಇರ್ತಾರ ನಿಯರೆಸ್ಟ್ ಅವ್ರಿಗೆ ಆಯ್ತು ಬಿಡಿ. ಹೌದೌದು ಹೌದೌದು ನೋಡಿ, ಅದು ಬಂದಿರೋದು ಇಲ್ಲಿ ಫುಲ್ ಎಲ್ಲ ಒಳಗಡೆ ಎಲ್ಲ ಕ್ರಾಕ್ ಬಂದ್ಬಿಟ್ಟಿದೆ. ಪಿಲ್ಲರ್ ಹತ್ರ ಎಲ್ಲ ಸ್ಟೇರ್ ಇಲ್ಲಿ ಒಳಗಡೆ ಬಂದ್ ನೋಡಿ, ಒಳಗಡೆ ಬಂದ್ ನೋಡಿ. ಅದ್ರದ್ದೇ ಇವಾಗ ಇದ್ರದ್ದೆಲ್ಲ ಎಫೆಕ್ಟ್ ಆಗಿದೆ. ಬನ್ನಿ ಒಳಗಡೆ ನೋಡಿ, ಬನ್ನಿ. ಇದು ನೋಡಿ, ಬ್ಯಾಗ್ ಬಂದಿರೋದು ಮಣ್ಣಾಗ ಮುಚ್ಚಿಬಿಟ್ಟವ್ರೆ. ಇದಂಗೆ ಲೈನಿಗೆ ನೋಡಿ ಹಾಕಿದ್ದಾರೆ. ಆ ಸ್ಟೇರ್ ಕೇಸ್ ಹತ್ರ ಭೀಮ್ ಓಪನ್ ಅಂತ. ಹೌದೌದೌದು, ಒಳಗಡೆ ನೋಡಿ. ನಾನು ಬಿದ್ದಿದ್ದು ಹೋಗ್ಬಿಟ್ರೆ ಸಂಜೆ ಒಳಗಡೆ. ಬಿಲ್ಡಿಂಗ್ ಓನರ್ ಯಾರು? ಬಿಲ್ಡಿಂಗ್ ಓನರು ಬಿಡಿ ಸಾಕು.